ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನರ ಸಾವು ಪ್ರಕರಣ ಮಾಸೋ ಮುನ್ನನೇ ಮತ್ತೊಂದು ದುರಂತ ಸಂಭವಿಸಿದೆ. ಕ್ಲಬ್ ಹೌಸ್ನ ಕಾಂಪೌಂಡ್ ಬಿದ್ದು ಸ್ಥಳದಲ್ಲೇ ಆಟೋ ಡ್ರೈವರ್ ಉಸಿರು ಚೆಲ್ಲಿದ್ದಾನೆ. ತಾಯಿಯ ರೋದನೆ ಹೇಳೋಕಾಗ್ತಿಲ್ಲ, ಮಕ್ಕಳ ಆಕ್ರಂದನ ನೋಡೋಕಾಗ್ತಿಲ್ಲ. ಮನೆಗಿದ್ದ ಏಕೈಕ ದುಡಿಯೋ ಕೈ ಸೋತು ಹೋಗಿದ್ದು ಇಡೀ ಕುಟುಂಬ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದೆ. ರಣ ಮಳೆ, ಕಾಂಪೌಂಡ್ ಕುಸಿತ, ಆಟೋ ಚಾಲಕ ಬಲಿ. ಮಾತ್ರೆ ತರಲು ಹೋಗಿದ್ದಾಗ ಘೋರ, ಕುಟುಂಬದ ಆಕ್ರಂದನ. ಮಳೆಯ ಅಬ್ಬರ, ಗಾಳಿಯ ಆರ್ಭಟ. ಬೆಂಗಳೂರಿನಲ್ಲಿ ನಿನ್ನೆ ಸಂಜೆಯಾಗ್ತಿದ್ದಂತೆ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದ ಇದೇ ಮಳೆ ಆಟೋ ಚಾಲಕನನ್ನ ಬಲಿ ಪಡೆದಿದೆ. ಫೋಟೋದಲ್ಲಿ ಕಾಣ್ತಿರೋ ಈತ ಶಿವಬೋರಯ್ಯ. ಮಂಡ್ಯ ಮೂಲದ ಶಿವಬೋರಯ್ಯ ಅತ್ತಿಗುಪ್ಪೆಯಲ್ಲಿ ಕುಟುಂಬ ಸಮೇತ ವಾಸವಾಗಿದ್ರು. ಆಟೋ ಓಡಿಸಿ ಜೀವನ ನಡೆಸುತ್ತಿದ್ದ ಶಿವಬೋರಯ್ಯ ಅನಾರೋಗ್ಯಗೊಂಡಿದ್ದ ತಾಯಿ ಮತ್ತು ತಂಗಿಯನ್ನೂ ನೋಡಿಕೊಳ್ಳುತ್ತಿದ್ರು. ನಿನ್ನೆ ಮಧ್ಯಾಹ್ನ ತಾಯಿ ಮತ್ತು ತಂಗಿಯನ್ನ ಆಸ್ಪತ್ರೆಗೆ ಕರೆತಂದಿದ್ರು. ವಿಜಯನಗರ ಕ್ಲಬ್ ಹೌಸ್ ಕಾಂಪೌಂಡ್ ಬಳಿ ಆಟೋ ನಿಲ್ಲಿಸಿ ಕುಳಿತಿದ್ದಾಗ ಘೋರ ನಡೆದು ಹೋಗಿದೆ. ಕಾಂಪೌಂಡ್ ಕುಸಿದು ಸ್ಥಳದಲ್ಲೇ ಮೃತಪಟ್ಟಿದ್ದು ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಮನೆಗೆ ಅವರೇ ನಮ್ಗೆ ಆಧಾರನೇ ಅವರು. ನಮ್ಗೇನೇ ಒಂದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಅವ್ರಿದ್ರೇನೆ. ಈಗ ಅವ್ರಿಲ್ಲ ಅಂದ್ರೆ ನಮ್ಗೆ ಸಹಿಸ್ಕೊಳಕ ಆಗ್ತಾ ಇಲ್ಲ ಸರ್. ಇನ್ನು ಮೃತರ ಮನೆಗೆ ತೆರಳಿದ ಶಾಸಕ ಕೃಷ್ಣಪ್ಪ ಪುತ್ರ ವೈಯಕ್ತಿಕವಾಗಿ 5 ಲಕ್ಷ ಪರಿಹಾರ ಕೊಟ್ಟರು. ತಿಂಗಳ ಅಂತರದಲ್ಲೇ 2ನೇ ಕಾಂಪೌಂಡ್ ದುರಂತ. ತಿಂಗಳ ಅಂತರದಲ್ಲೇ 2ನೇ ಕಾಂಪೌಂಡ್ ದುರಂತ ಸಂಭವಿಸಿದೆ. ಏಪ್ರಿಲ್ 29ರಂದು ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು 7 ಜನ ಬಲಿಯಾಗಿದ್ರು. ನಿನ್ನೆ ಮತ್ತೊಬ್ಬ ಬಲಿಯಾಗಿದ್ದಾನೆ. ಈ ಬಾರಿ ಮಳೆಗೆ ಬೆಂಗಳೂರಿನಲ್ಲಿ 10 ಜನ ಸಾವನ್ನಪ್ಪಿದ್ದಾರೆ. ಮರಗಳನ್ನ ಕತ್ತರಿಸ್ತಿಲ್ಲ, ರಾಜಕಾಲುವೆ ಹೂಳೆತ್ತಿಲ್ಲ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ಇವತ್ತು ಮಳೆಯ ಅವಾಂತರದಿಂದಾಗಿ 10 ಜನ ಸಾವಾಗಿರುವಂಥದ್ದು. ಈ ಮಳೆಗಾಲದಲ್ಲಿ 10 ಜನ ನೇರವಾಗಿ ನಾವು ಕಂಡಿರುವಂಥದ್ದು ಏನು ಮರ ಬಿದ್ದು, ಕಾಂಪೌಂಡ್ ಬಿದ್ದೇ ತೀರೋಗಿರೋರು 8-9 ಜನ ಇದ್ದಾರೆ. ಮರಗಳು ಬಿದ್ದು ತೀರೋಗಿರೋದು ಇನ್ನು ಬೇರೆ ಬೇರೆ ಗುಂಡಿಯಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿರೋ ಲೆಕ್ಕ ಇಲ್ಲ, ಅದೆಲ್ಲ ದಾಖಲೆ ಆಗಿರೋಲ್ಲ. ನಿನ್ನೆ ರಾತ್ರಿ ಸುರಿದ ಮಳೆಗೆ ನೆಲಮಂಗಲ ತಾಲೂಕಿನ ಶಾಂತಿನಗರದಲ್ಲಿ ಮನೆಗೆ ನೀರು ನುಗ್ಗಿದೆ. ಹಾಸನ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ 8 ತಿಂಗಳ ಬಾಣಂತಿ ಇದ್ದ ಮನೆಗೆ ನೀರು ನುಗ್ಗಿದೆ. ಇಡೀ ರಾತ್ರಿ ನಿದ್ದೆಗೆಟ್ಟು ನೀರು ಹೊರಹಾಕಿದ್ದಾರೆ. ಜಿಟಿ ಮಳೆಗೆ ವಾಹನ ಸವಾರರ ಪರದಾಟ. ರಾಜಧಾನಿಯಲ್ಲಿ ಇಂದು ಸಂಜೆ ಸುರಿದ ಜಿಟಿ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ಚಾಮರಾಜಪೇಟೆ ಮಲ್ಲೇಶ್ವರಂ ಕಾರ್ಪೊರೇಷನ್ ವೃತ್ತ, ಕಸ್ತೂರ್ಬಾ ರಸ್ತೆ, ವಿಠಲ್ ಮಲ್ಯ ರಸ್ತೆ, ರಿಚ್ಮಂಡ್ ರಸ್ತೆಯಲ್ಲಿ ಮಳೆಯಾಗಿದೆ. ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ಪರದಾಡುವಂತಾಯಿತು. ಜೂನ್ 2ರವರೆಗೂ ಯೆಲ್ಲೋ ಅಲರ್ಟ್. ಉತ್ತರ ಕರ್ನಾಟಕದ 5 ಜಿಲ್ಲೆ ಹೊರತುಪಡಿಸಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಜೂನ್ 2ರವರೆಗೂ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಉತ್ತರ ಒಳನಾಡಿನಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ನಾಳೆವರೆಗೂ ಗಾಳಿ, ಗುಡುಗು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ. ಕಿರಣ್, ವಿನಯ್, ಅರುಣ್ ಜೊತೆ ರಾಜಪ್ಪಾಜಿ ನಾಯಕ್, TV9 ಬೆಂಗಳೂರು.